ಸರ್ ಏನೋ ಮಾರೆ ಏನು ಮಾಡ್ತಿದ್ದಿ? ಚೀಟಿ ಹರಿತಿದ್ದೆಲ್ಲೋ. ಏನು ಸರ್, ಇವತ್ತು ನಿಮ್ಮದು ಕಳೆದಾರಿ ವಿಡಿಯೋ ಬರ್ತದಲ್ಲ, ಈಗ ಇವೆಲ್ಲ ಚೀಟ್ ರೆಡಿ ಮಾಡಿ ಇಟ್ಕೋತೇನೆ. ನಿಮ್ಮದು ವಿಡಿಯೋ ಬಂದಮೇಲೆ ನಿಮ್ಮ ಟಿಪ್ಸ್ ಎಲ್ಲ ಹೇಳ್ತೀರಲ್ಲ, ಅದೆಲ್ಲ ಫಾಲೋ ಮಾಡ್ತೇನೆ. ಆಮೇಲೆ ಎಕ್ಸಾಮ್ ಟಾಪ್ ಹೊಡಿತೇನೆ ಸರ್. ವಿಡಿಯೋ ನೋಡಿ ಫಸ್ಟ್, ಆಮೇಲೆ ಚೀಟಿ ಎಲ್ಲ ತೊಗೊಂಡು ಬೆಂಕಿಗೆ ಹಾಕ. ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಕಳೆದಾರಿ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನೇನೇನೆಲ್ಲ ಬರ್ಬೋದಲ್ವಾ? ಅದು ಯಾವುದು ಈ ವಿಡಿಯೋದಲ್ಲಿ ಇಲ್ಲ. ಈ ವಿಡಿಯೋದಲ್ಲಿ ಇರೋದು ಏನಪ್ಪಾ ಹಾಗಾದ್ರೆ, ಒಂದೊಳ್ಳೆ ರೋಡ್ ಮ್ಯಾಪ್, ಒಂದೊಳ್ಳೆ ಸ್ಟ್ರಾಟಜಿ. ಈಗ ನೀವು ಫಿಸಿಕ್ಸ್ ಓದೋದಕ್ಕೆ ಶುರು ಮಾಡಿದ್ರು ಯಾವ ರೀತಿ ಔಟ್ ಆಫ್ ಔಟ್ ತೆಗಿಬಹುದು ಅನ್ನೋದನ್ನ ಸ್ಟ್ರಾಟಜಿ ಇಲ್ಲಿದೆ. ಈಗ ಒಂದು ಡಿಸ್ಕ್ಲೇಮರ್ ನಿಮ್ಗೆ, ನೀವೇನಾದ್ರೂ ಗುಡ್ ಸ್ಟೂಡೆಂಟ್ ಕ್ಯಾಟಗರಿಲಿ ಬರುವ ಸ್ಟೂಡೆಂಟ್ ಆಗಿದ್ರೆ ಅಥವಾ ಒಳ್ಳೆ ಸ್ಟೂಡೆಂಟ್ ಆಗಿದ್ರೆ, ಅಂದ್ರೆ ಆ ದಿವ್ಸ ಕಲ್ಸಿದ್ದನ್ನ ಆ ದಿವಸ ಬರ್ಕೊಂಡಿರ್ತೀರಾ, ಆ ದಿವಸ ಅದನ್ನ ಸ್ಟಡಿ ಮಾಡಿರ್ತೀರಾ, ಸ್ಟಡಿ ಮಾಡಿ ಎಲ್ಲ ಚಾಪ್ಟರ್ಗಳಲ್ಲೂ ನೀವು ಇವತ್ತು ಹೊರ ಆಗಿರ್ತೀರಾ ಅಂತ ಸ್ಟೂಡೆಂಟ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಸರಿನಾ? ನಿಮ್ದೇನೋ ರಿವಿಷನ್ ಮಾಡ್ಕೊಳ್ಳಿರುತ್ತೆ, ಮತ್ತೇನೋ ಪ್ರಾಕ್ಟೀಸ್ ಮಾಡೋದಿರುತ್ತೆ, ನೀವು ಅದನ್ನ ಮಾಡ್ಕೊಳ್ಳಿ. ಈ ವಿಡಿಯೋ ಪ್ಯೂರ್ಲಿ ಯಾರಿಗಪ್ಪ ಅಂತಂದ್ರೆ, ಯಾರೆಲ್ಲ ವರ್ಷ ಇಡೀ ಜಾಲಿ ಮಾಡಿರ್ತಾರೆ, ವರ್ಷ ಇಡೀ ಮಜಾ ಮಾಡಿರ್ತಾರೆ, ಇವಾಗ ಎಕ್ಸಾಮ್ ಹತ್ರ ಬಂತಲ್ವಾ, ಬುಡಕ್ಕೆ ಬೆಂಕಿ ಬಿದ್ದಿರತ್ತಲ್ವಾ, ಇವಾಗ ಪ್ಯಾನಿಕ್ ಆಗಿರ್ತಾರಲ್ವಾ ಅಂತವ್ರಿಗೆ. ಮತ್ತೊಂದು ಹೇಳ್ತೀನಿ ಕೇಳಿ, ನೀವು ಇವತ್ತು ಸ್ಟಾರ್ಟ್ ಮಾಡಿದ್ರು, ಐ ಆಮ್ ರಿಪೀಟಿಂಗ್, ನೀವು ಇವತ್ತು ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ಸರಿಯಾದ ಪ್ಲಾನ್ ಅನ್ನ ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ಔಟ್ ಆಫ್ ಔಟ್ ತೆಗಿಬಹುದು. ಫಿಸಿಕ್ಸ್ ಅಲ್ಲಿ ಒಂದೊಳ್ಳೆ ಮಾರ್ಕ್ಸ್ ತೆಗಿಬಹುದು, ಖುಷಿಯಾಗಿರ್ಬಹುದು. ಸರಿನಾ? ಸೊ ಆ ಸ್ಟ್ರಾಟಜಿನ ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದ್ ಲೆಕ್ಕದಲ್ಲಿ ಶಾರ್ಟ್ ಕಟ್ ಇದೆಯಲ್ವಾ ಇದು, ಈಗ ಕಳೆದಾರಿ ಅಂತ ಕರೆದದ ಅಷ್ಟೇ. ನಿಮ್ ಬೋರ್ಡ್ ಮೇಲೆ ಏನ್ ಬರ್ದಿದ್ದೀನಲ್ಲಪ್ಪ, ಇದು ನಿಮ್ಮ ಬೋರ್ಡ್ ನವ್ರು ಕೊಟ್ಟಿರುವಂತಹ ಬ್ಲೂ ಪ್ರಿಂಟ್. ಸರಿನಾ? ಅದೇ ಇಲ್ಲಿದೆ. ಚಾಪ್ಟರ್ ನಂಬರ್ ಇದೆ, ಚಾಪ್ಟರ್ ಹೆಸರೆಲ್ಲ ಬರೀತಾ ಕೊಡ್ಲಿಲ್ಲ ನಾನು, ಸುಮ್ನೆ ಅದು ಎಕ್ಸ್ಟ್ರಾ ಎಫರ್ಟ್ ಅಂತ ಅದನ್ನ ಬರೀತಾ ಕೊಡ್ಲಿಲ್ಲ. ಬಟ್ ಇದೆ, ಇಷ್ಟಿದೆ ಇವಾಗ ಚಾಪ್ಟರ್ಸ್. ಸರಿನಾ? 14 ಚಾಪ್ಟರ್ ಇದೆ ನಿಮ್ಗೆ. 14 ಚಾಪ್ಟರ್ ಅಲ್ಲಿ ಯಾವ ರೀತಿ ಮಾರ್ಕ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದು ಈ ಕಡೆ ಇದೆ. ಈಗ ಮೊದಲು ನಾವು 5 ಮಾರ್ಕ್ ಕ್ವಶನ್ ನೋಡೋಣ. ಓಕೆನಾ? 5 ಮಾರ್ಕ್ ಕ್ವಶನ್ ಟೋಟಲ್ 9 ಇರುತ್ತೆ. ಆ 9 5 ಮಾರ್ಕ್ ಕ್ವಶನ್ ಅಲ್ಲಿ ನಿಮ್ಗೆ 5 ಥಿಯರಿ ಕ್ವಶನ್ ಇರುತ್ತೆ, 5 ನ್ಯೂಮರಿಕಲ್ ಕ್ವಶನ್ ಇರುತ್ತೆ. ಸರಿನಾ? ಆ ಥಿಯರಿಟಿಕಲ್ ಕ್ವಶನ್ 5 ಇರುತ್ತಲ್ವಾ, ಅದರಲ್ಲಿ ನೀವು 3 ಆನ್ಸರ್ ಮಾಡಬೇಕು. 4 ನ್ಯೂಮರಿಕಲ್ ಕ್ವಶನ್ ಇರುತ್ತಲ್ವಾ, ಅದರಲ್ಲಿ ನೀವು 2 ಆನ್ಸರ್ ಮಾಡಬೇಕು. ಯಾವ್ಯಾವ್ದನ್ನ ಆನ್ಸರ್ ಮಾಡೋದು ಈಸಿ ಅಂತ ನೋಡ್ತಾ ಹೋಗೋಣ. ಟಿಪ್ ನಂಬರ್ 1 ನಂದು ಏನಪ್ಪಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈ ಸ್ಟಾರ್ಟಿಂಗ್ 3 ಚಾಪ್ಟರ್ ಇದೆಯಲ್ವಾ, ಇದನ್ನ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗ್ಬೇಡಿ. ಇದರಲ್ಲಿರೋ ಒಂದೇ ಒಂದು ಕ್ವಶನ್ ನೀವು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಈ ಮಾತು ಹೇಳ್ತಾ ಇದೀನಪ್ಪಾ ಅಂತಂದ್ರೆ, ನೀವು ಸ್ಟಾರ್ಟಿಂಗ್ ಸೆಕೆಂಡ್ PU ಜಾಯ್ನ್ ಆಗಿರ್ತೀರಾ, ಒಂದೊಳ್ಳೆ ಜೋಶ್ ಇರತ್ತೆ ನಿಮ್ಗೆ. ಏಯ್ ಸೆಕೆಂಡ್ PU ಬಂದಿದ್ದೀನಿ, ಬೋರ್ಡ್ ಅಲ್ಲಿ ಈ ಸಲ ಏನಾದ್ರೂ ಮಾಡಿ ತೋರ್ಸ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬಂದಿರ್ತೀರಾ. ಸೊ ಆ ಸ್ಟಾರ್ಟಿಂಗ್ ಮೈಂಡ್ ಸೆಟ್, ಆ ಒಳ್ಳೆ ಮೋಟಿವೇಶನ್ ಅಲ್ಲಿ ನೀವು ಇರ್ತೀರಾ. ಸೊ ಆ ಸ್ಟಾರ್ಟಿಂಗ್ 3 ಚಾಪ್ಟರ್ ಏನಿದೆಯಲ್ವಾ, ಆ 3 ಚಾಪ್ಟರ್ ವರೆಗೂ ಆ ಮೋಟಿವೇಶನ್ ಇರುತ್ತೆ, ಅಲ್ಲಿವರೆಗೆ ಚೆನ್ನಾಗಿ ಕಲ್ತಿರ್ತೀರಾ. ಆಮೇಲೆ ಯಾರು ಡೈಲಿ ಓದ್ತಾನೆ ಅಂತ ಆ ಮೋಟಿವೇಶನ್ ಎಲ್ಲ ನಿಧಾನಕ್ಕೆ ಇಳಿತಾ ಬಂದಿರುತ್ತೆ. ಸೊ ಈ 3 ಚಾಪ್ಟರ್ ಆದ ನಂತರ ಆ ಮೋಟಿವೇಶನ್ ಏನಾಗುತ್ತೆ, ನಿಧಾನಕ್ಕೆ ಇಳಿತಾ ಬಂದಿರುತ್ತೆ. ಬಟ್ ಈ 3 ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಇರೋ 3 ಚಾಪ್ಟರ್ ನೀವು ತುಂಬಾ ಚೆನ್ನಾಗಿ ಕಲ್ತಿರ್ತೀರಾ. ದಟ್ಸ್ ವೈ ಆ 3 ಚಾಪ್ಟರ್ ನಲ್ಲಿರೋ ಒಂದು ಕ್ವಶನ್ ಅನ್ನು ಬಿಡಬೇಡ ಅಂತ ಹೇಳ್ತಾ ಇದೀನಿ ನಿಮ್ಗೆ. ಸರಿನಾ? ಸೊ ಇದರಲ್ಲಿರೋ ಎಲ್ಲ ಕ್ವಶನ್ ಅನ್ನ ಆನ್ಸರ್ ಮಾಡ್ಬೇಕು. ಈಗ ಏನಪ್ಪಾ ಅಂತಂದ್ರೆ, ಫಸ್ಟ್ ಚಾಪ್ಟರ್ ಮತ್ತೆ ಸೆಕೆಂಡ್ ಚಾಪ್ಟರ್ ಅನ್ನ ನೀವು ನೋಡಿದ್ರೆ, ಫಸ್ಟ್ ಚಾಪ್ಟರ್ ಇಂದ ಒಂದು 5 ಮಾರ್ಕ್ ಕ್ವಶನ್ ಇರುತ್ತೆ, ಸೆಕೆಂಡ್ ಚಾಪ್ಟರ್ ಇಂದ ಒಂದು 5 ಮಾರ್ಕ್ ಕ್ವಶನ್ ಇರುತ್ತೆ. ಇಲ್ಲಿ ಏನ್ ಬರ್ದಿನಪ್ಪ ಅಂತಂದ್ರೆ, ಈ 2 ಕ್ವಶನ್ ಸೇರಿಸಿ ನ್ಯೂಮರಿಕಲ್ ಆರ್ ಥಿಯರಿಟಿಕಲ್ ಅಂತ ಬರ್ದಿದ್ದೇನೆ. ಅಂದ್ರೆ ಸಪೋಸ್ ಫಸ್ಟ್ ಚಾಪ್ಟರ್ ಇಂದ ನಿಮ್ಗೆ ಥಿಯರಿಟಿಕಲ್ ಕ್ವಶನ್ ಕೇಳಿದ್ರೆ, ಸೆಕೆಂಡ್ ಚಾಪ್ಟರ್ ಇಂದ ನ್ಯೂಮರಿಕಲ್ ಕೇಳ್ತಾರೆ. ಸಪೋಸ್ ಫಸ್ಟ್ ಚಾಪ್ಟರ್ ಇಂದ ನ್ಯೂಮರಿಕಲ್ ಕೇಳಿದ್ರೆ, ಸೆಕೆಂಡ್ ಚಾಪ್ಟರ್ ಇಂದ ಥಿಯರಿಟಿಕಲ್ ಕ್ವಶನ್ ಕೇಳ್ತಾರೆ. ನಾನು ನಿಮ್ಗೆ ಏನಂದಿದ್ದೀನಿ, ಫಸ್ಟ್ 3 ಚಾಪ್ಟರ್ ನಿಂದ ಒಂದೇ ಒಂದು ಕ್ವಶನ್ ಅನ್ನು ಬಿಡಬೇಡಿ ಅಂತ ಹೇಳಿದ್ದೀನಿ. ಸೊ ಈ 5 ಮಾರ್ಕ್ ಕ್ಯಾಟಗರಿಲಿ ಬರುವಂತ ಇಷ್ಟು ಕ್ವಶನ್ಸ್ ಅನ್ನ ನೀವಿಲ್ಲಿ ಮಾಡ್ಕೋಬೇಕು. ಈಗ ನಿಮ್ಗೆ ಎಷ್ಟು ಕ್ವಶನ್ ಆಲ್ರೆಡಿ ಕವರ್ ಆದಂಗಾಯ್ತು? ಇದರಲ್ಲಿ ಯಾವ್ದೋ ಒಂದು ನ್ಯೂಮರಿಕಲ್ ಇರುತ್ತೆ, ಯಾವ್ದೋ ಒಂದು ಥಿಯರಿಟಿಕಲ್ ಇರುತ್ತೆ. ಸೊ ನಿಮ್ದು ಆಲ್ರೆಡಿ ಒಂದು ನ್ಯೂಮರಿಕಲ್ ಕವರ್ ಆದಂಗಾಯ್ತು, ಒಂದು ಥಿಯರಿಟಿಕಲ್ ಕವರ್ ಆದಂಗಾಯ್ತು. ಹೌದಾ? ಕರೆಂಟ್ ಇಲೆಕ್ಟ್ರಿಸಿಟಿ ಚಾಪ್ಟರ್ 3ನೇ ಚಾಪ್ಟರ್ ಇಂದ ನ್ಯೂಮರಿಕಲ್ ಅನ್ನು ಕೇಳ್ತಾರೆ, ಥಿಯರಿಟಿಕಲ್ ಕ್ವಶನ್ ಅನ್ನು ಕೇಳ್ತಾರೆ. ಸೊ ಇಲ್ಲಿ ಟೋಟಲ್ ಎಷ್ಟಾದಾಗಾಯ್ತು? ಟೋಟಲ್ ನಮ್ದು ನ್ಯೂಮರಿಕಲ್ ಆಲ್ರೆಡಿ ಇಲ್ಲಿಂದ 1 ನ್ಯೂಮರಿಕಲ್, ಇಲ್ಲಿಂದ 1 ನ್ಯೂಮರಿಕಲ್, 2 ನ್ಯೂಮರಿಕಲ್ ಆದಂಗಾಯ್ತು. ಓಕೆನಾ? ಹಾಗೆ ಇಲ್ಲಿಂದ 1 ಥಿಯರಿ ಕ್ವಶನ್, ಇಲ್ಲಿಂದ 1 ಥಿಯರಿ ಕ್ವಶನ್.
ಟೋಟಲ್ ಎರಡು ಥಿಯರಿ ಕ್ವಶನ್ ಆದಂಗ ಆಯ್ತು. ನಮ್ದು ನ್ಯೂಮರಿಕಲ್ ನಾವ್ 2 ಮಾಡ್ಬೇಕು, 2ಕ್ಕೆ 2 ಇಲ್ಲ ಹಾಗೆ ಹೋಯ್ತು. ಉಳ್ಕೊಂಡಿರೋದೇನು ಥಿಯರಿ ಎಷ್ಟು ಮಾಡ್ಬೇಕು, 3 ಮಾಡ್ಬೇಕು. ಸೊ 3ರಲ್ಲಿ 2 ಆಲ್ರೆಡಿ ಆಗಿದೆ. ಇನ್ನೊಂದು ಯಾವ ಚಾಪ್ಟರ್ ಇಂದ ಮಾಡ್ರಪ್ಪ ಅಂತಂದ್ರೆ ಇನ್ನೊಂದನ್ನ ನೀವು ಸೆಮಿಕಂಡಕ್ಟರ್ ಚಾಪ್ಟರ್ ಇಂದ ಮಾಡಿ. ಓಕೆನಾ? ಯಾಕಂದ್ರೆ ಇದ್ರಲ್ಲಿ ಫಿಕ್ಸ್ ಕ್ವಶನ್ ಇರುತ್ತೆ. ರೆಕ್ಟಿಫೈಯರ್ ಕೇಳ್ತಾರೆ, ಯೂಶುವಲಿ ಕೇಳೋ 99.9% ನಿಮ್ಗೆ ಅವ್ರು ಕೇಳುವಂತ ಪ್ರಶ್ನೆ ರೆಕ್ಟಿಫೈಯರ್ ಮೇಲೆ ಇರುತ್ತೆ. ಫಿಕ್ಸ್ ಕ್ವಶನ್ ಅದು ಕೇಳಲಿಲ್ಲ ಅಂತಪ್ಪ ಅಂತಂದ್ರೆ ಆ ಬ್ಯಾಂಡ್ ಥಿಯರಿ ಮೇಲೆ ಸ್ಪ್ಲಿಟ್ ಮಾಡಿ ಕ್ವಶನ್ ಕೇಳ್ತಾರಲ್ವಾ, ನಿಮ್ ಮಾಡೆಲ್ ಪೇಪರ್ ನಲ್ಲಿ ಇದೆಯಲ್ವಾ, ಆ ರೀತಿ ಆ ಸ್ಪ್ಲಿಟ್ ಮಾಡಿ ಕ್ವಶನ್ ಕೇಳ್ಬೋದು. ಆ ಸ್ಪ್ಲಿಟ್ ಮಾಡಿ ಕ್ವಶನ್ ಕೇಳಿದ್ರೆ ಈಸಿ ಇರತ್ತಲ್ವಾ, ಅದು ಏನ್ ಟಫ್ ಇರಲ್ಲ. ರೆಕ್ಟಿಫೈಯರು ಈಸಿ ಇದೆ, ತುಂಬಾ ಈಸಿ ಇದೆ. ಅದಾದ್ಮೇಲೆ ಆ ಸ್ಪ್ಲಿಟ್ ಮಾಡಿ ಕ್ವಶನ್ ಕೇಳ್ತಾರಲ್ಲ ಬ್ಯಾಂಡ್ ಥಿಯರಿ ಮೇಲೆ, ಅದು ಕೂಡ ಈಸಿ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಕ್ವಶನ್ ಬಿಡೋದಕ್ಕೆ ಹೋಗ್ಬೇಡಿ. ನಿಮ್ದು ಇಲ್ಲಿ 5 ಮಾರ್ಕ್ ಕ್ವಶನ್ ಸಾರ್ಟೆಡ್ ಕಂಪ್ಲೀಟ್ಲಿ ಸಾರ್ಟೆಡ್. 3 ಥಿಯರಿ ಕ್ವಶನ್ ಆಗ್ಬೇಕು, ಇಲ್ಲಿಂದ 2 ಥಿಯರಿ ಕ್ವಶನ್ ಆಗುತ್ತೆ, ಇಲ್ಲಿ 1 ಆಗತ್ತೆ. ಟೋಟಲ್ 3 ಥಿಯರಿ ಕ್ವಶನ್ ಆಯ್ತು ನಮ್ದು. ಹಾಗೆ 2 ನ್ಯೂಮರಿಕಲ್ ಆಗ್ಬೇಕು, ಇಲ್ಲಿಂದ 1 ಆಗಿದೆ, ಇಲ್ಲಿಂದ 1 ಆಗಿದೆ, 2 ನ್ಯೂಮರಿಕಲ್ ಸಾರ್ಟೆಡ್. 5 ಮಾರ್ಕ್ ಕ್ವಶನ್ ಸಾರ್ಟೆಡ್. ಈಗ 3 ಮಾರ್ಕ್ ಕ್ವಶನ್ ಬರೋದಾದ್ರೆ 3 ಮಾರ್ಕ್ ಅಲ್ಲಿ 8 ಕೇಳ್ತಾರೆ, 8ರಲ್ಲಿ ನೀವು 5 ಆನ್ಸರ್ ಮಾಡ್ಬೇಕು. ಸರಿನಾ? ಸೊ 5 ಯಾವ್ದು ಮಾಡ್ಬೇಕು ಅಂತ ನೋಡ್ತಾ ಹೋಗೋಣ. ಸ್ಟಾರ್ಟಿಂಗ್ 3 ಚಾಪ್ಟರ್ ನಲ್ಲಿ ಒಂದೇ ಒಂದು ಬಿಡಬಾರ್ದು. ಸೊ ಈ ಕ್ವಶನ್ ಅನ್ನು ನೀವು ಅಟೆಂಪ್ಟ್ ಮಾಡ್ತೀರಾ, ಈ ಕ್ವಶನ್ ಅನ್ನು ನೀವು ಅಟೆಂಪ್ಟ್ ಮಾಡ್ತೀರಾ. ಇನ್ನೆಷ್ಟು ನಾವ್ ಇನ್ನು 3 ನೋಡ್ಕೋಬೇಕು. ಸರಿನಾ? ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ಇದನ್ನೇ ಅಟೆಂಪ್ಟ್ ಮಾಡಿ, ಇದನ್ನೇ ಅಟೆಂಪ್ಟ್ ಮಾಡಿ, ಹಾಗೆ ಇದನ್ನೇ ಅಟೆಂಪ್ಟ್ ಮಾಡಿ. ಇಲ್ಲೆಷ್ಟಾಯ್ತು? 2, ಇಲ್ಲಿಗೆ 3, ಟೋಟಲ್ 5 ಕ್ವಶನ್ ಆಯ್ತು. ಇಲ್ಲಿ 5 ಕ್ವಶನ್ ಅನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 3 ಇದ್ರಲ್ಲಿ ಏನು ಮಿಸ್ ಮಾಡಂಗಿಲ್ಲ. ಸರಿನಾ? ಇದಂತೂ ನಮ್ ರೂಲು. ಇನ್ನೊಂದು ಕ್ವಶನ್ ಯಾವ್ದು ನೋಡೋಣಪ್ಪ ಅಂತಂದ್ರೆ ಆಲ್ರೆಡಿ ನಮ್ದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ ನಾವು 3 ಮಾರ್ಕ್ ಕ್ವಶನ್ ನೋಡ್ತಾ ಇದೀವಿ. ಹೌದಾ? ಆಲ್ರೆಡಿ ಇದನ್ನ ನೋಡ್ತಾ ಇದೀವಿ. ಹೀಗಾಗಿ ಈ 2 ಮಾರ್ಕ್ ಕ್ವಶನ್ ಅನ್ನು ನೋಡ್ಬಿಡೋಣ. ಇಲ್ಲಿಗಿಲ್ ಕವರ್ ಆಗಿ ಹೋಗುತ್ತೆ, ಯಾಕಂದ್ರೆ ಸ್ಟಡಿ ಮಾಡೋದಕ್ಕೂ ಈಸಿ ಆಗುತ್ತೆ. ಓಕೆನಾ? ಸೊ ಇದೊಂದಾಯ್ತು. ಈಗ ಎಷ್ಟು ಹುಡುಕ್ಬೇಕು? ಇನ್ನೊಂದು ಜಾಸ್ತಿ ನೋಡ್ಬೇಕಿದೆ. ಇನ್ನೊಂದು ಎಲ್ಲಿಂದ ನೋಡೋಣ ಅಂತಂದ್ರೆ ಸೆಮಿ ಕಂಡಕ್ಟರ್ ಇಂದ ನೋಡೋಣ. ಇವಾಗ ಉಳ್ಕೊಂಡಿರೋರು ಯಾರು? 1 ಮಾರ್ಕ್ ಕ್ವಶನ್. 1 ಮಾರ್ಕ್ ಕ್ವಶನ್ ನಿಮ್ಗೆ ಎಲ್ಲ ಕಡೆಯಿಂದ ಕೇಳ್ತಾರೆ. MCQ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ. ಹೌದಾ? MCQ ನಲ್ಲಿ 4 ಆಪ್ಷನ್ ಇರುತ್ತೆ, 4ರಲ್ಲಿ 1 ಚೂಸ್ ಮಾಡ್ಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಆಲ್ರೆಡಿ ಆನ್ಸರ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಆನ್ಸರ್ ನ ಆರಿಸ್ಕೊಂಡು ಬರಿಬೇಕು. ಈಗ 1 ಮಾರ್ಕ್ ಬಿಡಿ, ಪಾರ್ಟ್ ಎ ನಲ್ಲಿ ಇರೋದು ಬಿಡಿ. ಬಾಕಿಯ ಉದ್ದಕ್ಕೆ ನಾವು ಯಾವ್ಯಾವ ಚಾಪ್ಟರ್ ನ ಸ್ಟಡಿ ಮಾಡ್ಬೇಕು? ಯಾವ್ಯಾವ ಚಾಪ್ಟರ್ ಮಾಡ್ಬೇಕಂದ್ರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಅನ್ನಂತೂ ಮಾಡ್ಲೇಬೇಕು. ಯಾಕಂದ್ರೆ ಆಲ್ರೆಡಿ ಗೊತ್ತಿರುವಂತ ಚಾಪ್ಟರ್ಸ್. ಓಕೆನಾ? ಮತ್ತೆ ಯಾವ್ದಿದೆ? ಚಾಪ್ಟರ್ 6 ಅನ್ನು ಮಾಡಬೇಕು, ಹಾಗೆ ಚಾಪ್ಟರ್ 9 ಮಾಡಬೇಕು, 11 ಮಾಡಬೇಕು, ಹಾಗೆ ಲಾಸ್ಟ್ ಚಾಪ್ಟರ್ ಸೆಮಿ ಕಂಡಕ್ಟರ್ ಮಾಡಬೇಕು. 1, 2, 3, 4, 5, 6, 7 ಚಾಪ್ಟರ್. ಟೋಟಲ್ ಇರೋದು ನಿಮ್ಗೆ ಎಷ್ಟಪ್ಪ? ಟೋಟಲ್ ಇರೋದು ನಿಮ್ಗೆ 14 ಚಾಪ್ಟರ್ಸ್. 14 ನಲ್ಲಿ ನೀವು ಎಷ್ಟು ಸ್ಟಡಿ ಮಾಡಬೇಕು? 7 ಚಾಪ್ಟರ್ ನ ಸ್ಟಡಿ ಮಾಡಬೇಕು. ಬಾಕಿಯವನ್ನ ಜಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ MCQ ಸಾಲ್ವ್ ಮಾಡೋದಕ್ಕಾಗತ್ತೆ. ಈ MCQ ಮೇಲೆ ಮುಂದೆ ವಿಡಿಯೋಸ್ ಬರುತ್ತೆ ನಿಮ್ಗೆ. MCQ ನಲ್ಲಿ ಯಾವ ರೀತಿ ನಾವು ಆನ್ಸರ್ ಗೆಸ್ ಮಾಡಬೇಕು, ಯಾವ ರೀತಿ ಅದನ್ನ ಲಾಜಿಕಲ್ಲಿ ಯಾವ ಆನ್ಸರ್ ಕರೆಕ್ಟ್ ಇದೆ ಅದನ್ನ ಹೇಗೆ ಗುರ್ತು ಮಾಡಬೇಕು, ಎಲ್ಲವನ್ನ ಮುಂದೆ ವಿಡಿಯೋಸ್ ಮಾಡಿ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಸರಿನಾ? ಇದೆಲ್ಲ ಪ್ರತಿ ಚಾಪ್ಟರ್ಗೂ ಸಪರೇಟ್ ಆಗಿರೋ MCQs ಮಾಡ್ತೀನಿ. ಈಗ ನಾವು ಮಾರ್ಕ್ ಮಾಡಿರುವಂತ ಈ 7 ಚಾಪ್ಟರ್ಸ್ ಏನಿದೆಯೋ ಇದಕ್ಕೆ ನಾವು ಒಂದ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಹೌದಾ? ಬಾಕಿ ಇದೇನಿದೆಯೋ ಅದ್ರಲ್ಲಿ ನಾವು ಬರೀ MCQ ಓದ್ಕೊಂಡ್ರೆ ಆಯ್ತಲ್ಲ, ಅದನ್ನ ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು, MCQ ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಬಟ್ ಇದ್ರಲ್ಲಿ ಏನಾಗುತ್ತೆ? 5 ಮಾರ್ಕ್ ಕ್ವಶನ್ ಇರುತ್ತೆ, ನ್ಯೂಮರಿಕಲ್ ಕ್ವಶನ್ ಇರುತ್ತೆ, ಸ್ವಲ್ಪ ಬರಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಎಲ್ಲ ಇರುತ್ತೆ. ಬಾಕಿ ಇದ್ರಲ್ಲಿ ಜಸ್ಟ್ ಅರ್ಥ ಮಾಡ್ಕೊಂಡು ಹೋದ್ರೆ ಸಾಕು. ಇವಾಗ ಏನ್ ಮಾಡೋಣ? ನಮ್ದು ಒಂದು ಪ್ಲಾನ್ ಫಿಕ್ಸ್ ಮಾಡೋಣ. ಓಕೆನಾ? ಯಾವ ರೀತಿ ಪ್ಲಾನು? ಎಲ್ಲ ಚಾಪ್ಟರ್ ಇದೆಯಲ್ವಾ, ಎಲ್ಲದಕ್ಕೂ ನಾನು 1 ಶಾರ್ಟ್ ವಿಡಿಯೋ ತರ್ತಾ ಹೋಗ್ತೇನೆ. ಫಸ್ಟ್ 3 ಚಾಪ್ಟರ್ ಏನಿದೆ ಇದು ಆಲ್ರೆಡಿ 1 ಶಾರ್ಟ್ ವಿಡಿಯೋ ಇದೆ. ಆ ವಿಡಿಯೋ ನೋಡಿದವ್ರಿಗೆ ಕೇಳಿ ನೀವು ಎಷ್ಟು ಚಂದ ಇದೆ ಅದು ಅಂತ. ನೋಡಿದ ತಕ್ಷಣ ಎಲ್ಲವೂ ಅರ್ಥ ಆಗತ್ತೆ, ಎಲ್ಲ ಬೇಸಿಕ್ ಇಂದ ತಗೊಂಡೋಗಿದ್ದೇನೆ. ಮತ್ತೆ ನೀವೇ ಅಂತೀರಾ, ವಿಡಿಯೋ ನೋಡಿ ನೀವೇ ಅಂತೀರಾ, ವಾ ಸರ್ ಎಲ್ಲ ಅರ್ಥ ಆಯ್ತು ಸರ್, ಹೇಳಿರೋದು ಸೀದಾ ತಲೆಗೆ ಹೋಯ್ತು ಸರ್ ಅಂತ ಹೇಳ್ತೀರಾ. ಸರಿನಾ? ಅಷ್ಟು ಚೆನ್ನಾಗಿದೆ ಆ 3 ವಿಡಿಯೋಸ್. ಅದೇ ರೀತಿ ಬಾಕಿ ಇದಕ್ಕೂ ನಾನು ವಿಡಿಯೋಸ್ ತರ್ತಾ ಹೋಗ್ತೇನೆ. ಓಕೆ? ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆದ್ರೆ 1 ಶಾರ್ಟ್ ವಿಡಿಯೋ ಮಾಡ್ಬೇಕಾದ್ರೆ ನಾನು ಫೋಕಸ್ ನ ಬೇರೆ ಬೇರೆ ರೀತಿಯಲ್ಲಿ ಶಿಫ್ಟ್ ಮಾಡ್ತಾ ಹೋಗ್ತೇನೆ. ಫಾರ್ ಎಕ್ಸಾಂಪಲ್, ಈಗ 4ನೇ ಚಾಪ್ಟರ್ ಇದೆ, ಯಾವ್ದಿದೆ? ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇದೆ. ಹೌದಾ? ಸೊ ಈ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ನಾವು ಓದಬೇಕಾಗಿರೋದು ಏನಿಲ್ಲಿ? ಬರೀ MCQs ಮಾತ್ರ. ಹೌದಾ? ಬಾಕಿ ಹೇಗೂ ಬೇಕಾಗಿಲ್ಲ ಅಲ್ವಾ ನಮ್ಗೆ? ಬಾಕಿ ಸಿಗತ್ತೆ ನಮ್ಗೆ. ಬಾಕಿದ್ ಈಸಿಯಾಗಿ ನಾವು ಈ 7 ಚಾಪ್ಟರ್ ಇಂದ ಓದ್ಕೊಂಡಿರ್ತೀವಿ. ಈ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ ನಮಗೆ ಬೇಕಾಗಿರೋದೇನು? ಜಸ್ಟ್ MCQs ಮಾತ್ರ. ಹೀಗಾಗಿ ಆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅನ್ನ ನಾವು ಓವರ್ ಆಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. MCQ ನ ಎಂತ MCQ ಕೊಟ್ಟರು ನಾವು ಅದನ್ನ ಸಾಲ್ವ್ ಮಾಡ್ಕೋಬಹುದು. ಹೌದಾ? ಅದು ಡಿರೈವೇಶನ್ ಪ್ರಾಕ್ಟೀಸ್ ಮಾಡ್ಬೇಕಂತ ಉಂಟಾ? ಇಲ್ಲ. ಏನು ಅದಕ್ಕೆ ನ್ಯೂಮರಿಕಲ್ ಹಾಕಿ 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 ಉಜ್ಬೇಕು? ಇಲ್ಲ. MCQ ಕೇಳ್ತಾರೆ.
ಸೊ MCQ ಎಷ್ಟು ಬೇಕು, ಎಷ್ಟು ತಿಳ್ಕೋಬೇಕು ಅಷ್ಟನ್ನ ಮಾತ್ರ ಮಾಡ್ಕೊಂತ ಹೋದ್ರಾಯ್ತು. ಅದ್ರ ನೆಕ್ಸ್ಟ್ ಚಾಪ್ಟರ್ ಇದೆ, ಸಾರಿ ಈಗ ನೀವು ಸಿಕ್ಸ್ತ್ ಚಾಪ್ಟರ್ ಇದೆ. ಸಿಕ್ಸ್ತ್ ಚಾಪ್ಟರ್ ಯಾವ್ದು ನಿಮ್ದು? ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಹೌದಾ? ಆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನಾನು ಒನ್ ಶಾಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೇನೆ, ಆವಾಗ ಒನ್ ಶಾಟ್ ಮಾಡ್ಬೇಕಾದ್ರೆ MCQ ತಲೆಯಲ್ಲಂತೂ ಇದ್ದೇ ಇರತ್ತೆ ಬಿಡಿ, ಅದೆಲ್ಲ ಚಾಪ್ಟರ್ಗೂ ಇರಲೇಬೇಕು. ಅದ್ರ ಜೊತೆಗೆ 2 ಮಾರ್ಕ್ ಕ್ವಶನ್ 3 ಮಾರ್ಕ್ ಕ್ವಶನ್ ಮೇಲೆ ಫೋಕಸ್ ಮಾಡ್ತೇನೆ. ಸರಿನಾ? ಫಾರ್ ನೆಕ್ಸ್ಟ್ ನೋಡೋಣ, ರೇ ಆಪ್ಟಿಕ್ಸ್ ಮಾಡ್ಬೇಕಾದ್ರೆ 9ನೇ ಚಾಪ್ಟರ್ ರೇ ಆಪ್ಟಿಕ್ಸ್ ಅಲ್ವಾ? ರೇ ಆಪ್ಟಿಕ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೇನೆ, MCQ ಅಂತೂ ತಲೆಯಲ್ಲಿ ಇದ್ದೇ ಇರತ್ತೆ. 3 ಮಾರ್ಕಿನ ಕ್ವಶನ್ ಅನ್ನ ಜಾಸ್ತಿ ಫೋಕಸ್ ಮಾಡ್ತೇನೆ. ಈ 5 ಮಾರ್ಕಿಂದು ಡಿರೈವೇಶನ್ ಎಲ್ಲ ಇರುತ್ತಲ್ಲ, ನ್ಯೂಮರಿಕಲ್ ಡಿರೈವೇಶನ್, ಅದನ್ನ ಮಾಡೋದಕ್ಕೆ ಹೋಗಲ್ಲ. ಓಕೆ, ಅದು ಯಾವ ರೀತಿ ಬಂತು ಅದನ್ನ ನಿಮ್ಗೆ ಅರ್ಥ ಮಾಡಿಸ್ತೇನೆ, ಬಟ್ ಅದ್ರ ಮೇಲೆ ಜಾಸ್ತಿ ಫೋಕಸ್, ಜಾಸ್ತಿ ಎಫರ್ಟ್ ಹಾಕೋದು, ಯಾಕಂದ್ರೆ ಅಷ್ಟು ಹಾಕ್ಲಿಕ್ಕೆ ಟೈಮ್ ಬೇಕಲ್ಲ, ಎಫರ್ಟ್ ಹಾಕ್ಲಿಕ್ಕೆ ಅಷ್ಟು ಟೈಮ್ ಇದೆ ಇವಾಗ ಇಲ್ಲ, ಎಕ್ಸಾಮ್ ಬಂದೋಗುತ್ತೆ. ಸೊ ನಮ್ ಕಮ್ಮಿ ಎಫರ್ಟ್ ಅಲ್ಲಿ ನಾವು ಜಾಸ್ತಿ ತೆಗೋದಕ್ಕೆ ನೋಡ್ಬೇಕು. ಹೀಗಾಗಿ ಆ ರೀತಿ ಮಾಡ್ತೇನೆ. ಈಗ ಓವರ್ ಆಲ್ ಐಡಿಯಾ ಬಂತಲ್ವಾ? ಮುಂದೆ ಎಲ್ಲ ವಿಡಿಯೋಸ್ ಯಾವ್ದ್ರಲ್ಲಿ ಬರುತ್ತೆ, ಇದೇ ಚಾನಲ್ ಅಲ್ಲಿ ಬರುತ್ತೆ, 1 by 1 ಬರ್ತಾ ಹೋಗುತ್ತೆ. ಈ ಎಲ್ಲದ್ರದ್ದು ಒನ್ ಶಾಟ್ ಆದ್ಮೇಲೆ ನಂದು ರಿವಿಷನ್ ಪ್ಲಾನ್ ಇರುತ್ತೆ. ಓಕೆನಾ? ಆ ರಿವಿಷನ್ ಪ್ಲಾನ್ ಯಾವ ರೀತಿಲಿ ಮಾಡ್ತೇನೆ ಅಂತಂದ್ರೆ, ಈ ಒನ್ ಶಾಟ್ ವಿಡಿಯೋದಲ್ಲಿ ನೀವೇ ಕಮೆಂಟ್ ಮಾಡಿರ್ತೀರಾ ನಿಮ್ಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ನೆಕ್ಸ್ಟ್, ಆ ರೀತಿ ಎಲ್ಲ. ಸೊ ಆ ಕಮೆಂಟ್ ಎಲ್ಲ ನೋಡಿದ ತಕ್ಷಣ ನಮ್ಗೊಂದು ಐಡಿಯಾ ಬರುತ್ತೆ, ನೆಕ್ಸ್ಟ್ 5 ಮಾರ್ಕಿಂದ ಎಲ್ಲ ಇಂಪಾರ್ಟೆಂಟ್ ತೆಗೆದು ಒನ್ ಶಾಟ್ ಮಾಡೋಣ, ಅಥವಾ ಒಂದಿನ ಲೈವ್ ಬಂದು ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಈ ರೀತಿ ರಿವಿಷನ್ ಬೇಕಾಗಿರೋದನ್ನ ಅದ್ರ ಮುಂದೆ ಮಾಡ್ತಾ ಹೋಗೋಣ. ಸರಿನಾ? ಸೊ ಮೊದಲು ನಾಲೆಜ್ ಗ್ಯಾದರ್ ಮಾಡೋಣ, ಅಥವಾ ಒನ್ ಶಾಟ್ ವಿಡಿಯೋಸ್ ನ ಕರೆಕ್ಟ್ ಆಗಿ ಸ್ಟಡಿ ಮಾಡೋಣ. ಕೆಲವರಿಗೆ ಹೆಂಗಿರತ್ತಪ್ಪ ಅಂದ್ರೆ ಒಂದ್ ಸ್ವಲ್ಪ ಭಯ, ಇಷ್ಟೇ ಮಾಡ್ಕೊಂಡ್ರೆ ಸಾಕಾ ಅಂತ. ಸೊ ಭಯ ಇರೋರು ಯಾರಿದ್ದೀರಾ, ನಿಮ್ಗೆ ಒಂದ್ ಅಡಿಷನಲ್ ಟಿಪ್ ಏನಪ್ಪಾ ಅಂತಂದ್ರೆ, ಎಲ್ಲದ್ರದ್ದು ಸೇಫ್ಟಿಗೆ ಒಂದ್ ಕ್ವಶನ್ ಜಾಸ್ತಿ ಮಾಡಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ, ಭಯ ಇರೋರಿಗೆ. ಓಕೆನಾ? ಆ ಭಯ ಇರೋರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಸೇಫ್ಟಿಗೆ ಒಂದ್ ಕ್ವಶನ್ ಜಾಸ್ತಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಈಗ 2 ಮಾರ್ಕಿಂದ ಬಂದ್ರೆ ನಾವ್ ಈ ಚಾಪ್ಟರ್ ಕ್ವಶನ್ ಅನ್ನು ಮಾಡೋಣ. ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಅಲ್ಲಿರೋ ಚಾಪ್ಟರ್, ಹೀಗಾಗಿ ಇದನ್ನ ಮಾಡ್ಕೊಳ್ಳೋಣ. ಅದೇ ರೀತಿ 3 ಮಾರ್ಕಿಂದ್ರಲ್ಲೂ ಒಂದ್ ಎಕ್ಸ್ಟ್ರಾ ಮಾಡ್ಕೋಬೇಕಲ್ವಾ, ಇದನ್ನ ಮಾಡ್ಕೊಳ್ಳೋಣ. 5 ಮಾರ್ಕಿಂದ್ರಲ್ಲೂ ಒಂದ್ ಎಕ್ಸ್ಟ್ರಾ ಮಾಡ್ಕೋಬೇಕಲ್ವಾ, 5 ಮಾರ್ಕಿಂದಲ್ಲಿ ಒಂದ್ ಎಕ್ಸ್ಟ್ರಾ ಮಾಡ್ಕೊಳಕ್ಕಾಗಲ್ಲ, 2 ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನ್ಯೂಮರಿಕಲ್ ಕೇಳ್ತಾರೆ, ಥಿಯರಿಟಿಕಲ್ ಕೇಳ್ತಾರೆ. ಹೀಗಾಗಿ ಥಿಯರಿನಲ್ಲಿ ಒಂದ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ, ಹಾಗೆ ನ್ಯೂಮರಿಕಲ್ ನಲ್ಲಿ ಒಂದ್ ಎಕ್ಸ್ಟ್ರಾ ಕಲ್ತ್ಕೊಳ್ಳೋಣ. ಓಕೆ, ಈ ಆಲ್ಟರ್ನೇಟಿಂಗ್ ಕರೆಂಟ್ 7th ಚಾಪ್ಟರ್ ಆಲ್ಟರ್ನೇಟಿಂಗ್ ಕರೆಂಟ್ ಏನಿದೆಯಲ್ವಾ, ಇದ್ರ ನ್ಯೂಮರಿಕಲ್ ತುಂಬಾ ಈಸಿ ಇರುತ್ತೆ. ಹೀಗಾಗಿ ಅದನ್ನ ಎಕ್ಸ್ಟ್ರಾ ನಿಮ್ದು ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿರೋದು. ಈ ಪ್ಲಾನ್ ಇನ್ PDF ಆಲ್ರೆಡಿ, ಈ PDF ಇದೆಯಲ್ವಾ, ಇದು ಆಲ್ರೆಡಿ ಅಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದೇನೆ ನಾನು, ಯಾವ್ಯಾವ್ದು ಮಾಡ್ಬೇಕು, ಯಾವ್ಯಾವ್ದನ್ನ ನಾವು ಮಾಡಲೇಬೇಕು ಅಂತಿದ್ಯಲ್ವಾ, ಅದಕ್ಕೆಲ್ಲ ಬ್ಲೂ ನಲ್ಲಿ ಮಾರ್ಕ್ ಮಾಡಿದ್ದೇನೆ. ಯಾವ್ದು ಎಕ್ಸ್ಟ್ರಾ ಅಂತ ಒಂದು ಹಾಕೊಂಡಿದ್ದೇನಲ್ವಾ ಭಯ ಇರೋರಿಗೆ ಅಂತ, ಅದನ್ನ ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ದೇನೆ. ಓಕೆನಾ? ಸೊ ಆ ರೀತಿ ಮಾರ್ಕಿಂಗ್ ಇರೋದು ಒಂದು PDF ಇದೆ, ಅದು ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ವೇದಾಂತು ಆಫ್ಲೈನ್ ಸೆಂಟರ್ಗಳಲ್ಲಿ ಆಫರ್ ನಡೀತಾ ಇದೆ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಬಹುದು, ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.